ಇವತ್ತು ನಾನು ತುಂಬಾ ಹೆಲ್ದಿಯಾದ ಮೆಂತೆ ಸ್ವೀಟ್ ರೆಸಿಪಿನ ನಿಮ್ ಜೊತೆಲಿ ಶೇರ್ ಮಾಡ್ತಾ ಇದ್ದೀನಿ. ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಈ ಮೆಂತೆ ಸ್ವೀಟು. ವಾರದಲ್ಲಿ ಒಮ್ಮೆ ಆದ್ರೂ ನೀವು ಮಾಡ್ತೀನಿ, ಮಕ್ಕಳಿಗೂ ಕೂಡ ಮಾಡಿಕೊಡಿ, ತುಂಬಾ ಒಳ್ಳೇದು. ಈ ಮೆಂತೆ ಸ್ವೀಟ್ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಮೆಂತೆ ಸ್ವೀಟ್ ಅನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದ್ ಪಾತ್ರೆನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು ಅಕ್ಕಿ ಹಾಗೇನೆ ಮೆಂತೆನ ಹುರ್ಕೊಳ್ಳೋಣ. ನಾನಿಲ್ಲಿ 1/4 ಕಪ್ ಮೆಂತೆನ ಹಾಕಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೆಂತೆ ಫುಲ್ ಕಪ್ಪಾಗಬಾರ್ದು, ಲೈಟ್ ಆಗಿ ಕಲರ್ ಚೇಂಜ್ ಆಗಿ ಅರೋಮಾ ಬರುತ್ತೆ, ಅಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು. ಫ್ರೈ ಮಾಡಿರೋ ಮೆಂತೆನ ಒಂದ್ ಪ್ಲೇಟಿಗೆ ತೆಗೆದು ತಣ್ಣಗಾಗ್ಲಿಕ್ಕೆ ಬಿಡ್ಬೇಕು. ಈಗ ಅದೇ ಪಾತ್ರೆಗೆ 1 ಕಪ್ ರೈಸ್ ಅನ್ನ ಹಾಕೊಂಡಿದೀನಿ. ಅಳತೆ ಸರಿಯಾಗಿರ್ಬೇಕು. ನಾವೇನು 1 ಕಪ್ ರೈಸ್ ಅನ್ನ ತಗೊಂಡಿದೀವಲ್ಲ, ಅದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಮೆಂತೆನ ತಗೊಂಡ್ರೆ ಅಳತೆ ಕರೆಕ್ಟ್ ಆಗಿರುತ್ತೆ. ರೈಸ್ ಅನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಲೈಟ್ ಆಗಿ ಕಲರ್ ಚೇಂಜ್ ಆಗುತ್ತೆ. ಅದಾದ್ಮೇಲೆ ತೆಗೆದು ಒಂದ್ ಪ್ಲೇಟಿಗೆ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಈಗ ಒಂದು ಮಿಕ್ಸಿ ಜಾರಿಗೆ ಹುರಿದಿರೋ ಮೆಂತೆನ ಮತ್ತೆ ಅಕ್ಕಿನ ಹಾಕ್ಬಿಟ್ಟು ನೈಸ್ ಆಗಿ ಪೌಡರ್ ಅನ್ನ ರೆಡಿ ಮಾಡ್ಕೊಳ್ಬೇಕು. ಈಗ ಒಂದ್ ಪಾತ್ರೆಗೆ 3 ಕಪ್ ಆಗುವಷ್ಟು ನೀರನ್ನ ಹಾಕೊಂಡಿದೀನಿ. ನಾನು ರೆಡಿ ಮಾಡ್ಕೊಂಡಿರೋ ಮೆಂತೆ ಮತ್ತೆ ಅಕ್ಕಿ ಹಿಟ್ಟು 1.5 ಕಪ್ ಅಷ್ಟು ಆಗಿದೆ. ಹಾಗಾಗಿ ಅದೇ ಕಪ್ಪಲ್ಲಿ 2ರಷ್ಟು ನೀರನ್ನ ಹಾಕೊಳ್ಬೇಕು. ಅಂದ್ರೆ 1.5 ಕಪ್ ಹಿಟ್ಟಿಗೆ 3 ಕಪ್ ಆಗುವಷ್ಟು ನೀರನ್ನ ಹಾಕಿ 1 ಕಪ್ ಬೆಲ್ಲನ ಪುಡಿ ಮಾಡಿ ಹಾಕೊಂಡಿದೀನಿ. ನಿಮ್ಮ ಸ್ವೀಟಿಗೆ ನೋಡ್ಕೊಂಡು ನೀವು ಜಾಸ್ತಿ ಕಮ್ಮಿ ಮಾಡ್ಕೊಳ್ಬಹುದು, ನೋಡಿ ಹಾಕೊಳ್ಳಿ. ಬೆಲ್ಲನ ಹಾಕಿ ಫುಲ್ ಕರಗಿಸ್ಕೊಳ್ಬೇಕು. ಬೆಲ್ಲದಲ್ಲಿ ಏನಾದ್ರೂ ಕಸ ಇದ್ರೆ ಅಂತ ಹೇಳ್ಬಿಟ್ಟು ನಾನು ಮೊದ್ಲೇ ಬೆಲ್ಲನ ಕರಗಿಸ್ಕೊಂಡಿದೀನಿ. ಕರಗಿಸ್ಕೊಂಡು ಸೋಸ್ಕೊಳ್ಬೇಕು. ಬೆಲ್ಲ ಚೆನ್ನಾಗಿ ಕರಗದ್ಮೇಲೆ ಒಂದ್ ಪಾತ್ರೆಗೆ ಸೋಸ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ. ಉಪ್ಪನ್ನ ಹಾಕೊಂಡಾದ್ಮೇಲೆ ಬೆಲ್ಲದ ನೀರನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ಬೇಕು. ನೀರು ಚೆನ್ನಾಗಿ ಕುದಿ ಬರ್ಬೇಕು. ನೀರು ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು ನಾವು ಮಿಕ್ಸಿ ಮಾಡಿ ಇಟ್ಟಿರೋ 1.5 ಕಪ್ ಆಗುವಷ್ಟು ಹಿಟ್ಟನ್ನ ಹಾಕೊಳ್ಬೇಕು. ಹಿಟ್ಟನ್ನ ಹಾಕಿ ಕೈ ಬಿಡದೇನೆ ಚೆನ್ನಾಗಿ ತಿರ್ಸ್ಕೊಳ್ಬೇಕು. ಕೈ ಬಿಟ್ರೆ ಗಂಟುಗಳಾಗೋ ಸಾಧ್ಯತೆ ಜಾಸ್ತಿ ಇರತ್ತೆ. ಹಾಗಾಗಿ ಚೆನ್ನಾಗಿ ತಿರ್ಸ್ಕೊಳ್ತಾನೆ ಇರಬೇಕು. ತಿರ್ಸ್ತಾ ಹಿಟ್ಟು ಗಟ್ಟಿ ಆಗ್ತಾ ಬರುತ್ತೆ. ಕೈ ಮಾತ್ರ ಬಿಡ್ಲೇಬೇಡಿ, ತಿರ್ಸ್ಕೊಳ್ತಾನೆ ಇರಿ. 2ರಿಂದ 3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. 2ರಿಂದ 3 ನಿಮಿಷ ಚೆನ್ನಾಗಿ ತಿರ್ಸ್ಕೊಂಡ್ ಆದ್ಮೇಲೆ ಲಿಡ್ ಅನ್ನ ಕ್ಲೋಸ್ ಮಾಡ್ಬಿಟ್ಟು ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲೇ ಇಟ್ಟು 5 ನಿಮಿಷ ಬೇಯಿಸ್ಕೊಳ್ಬೇಕು. 5 ನಿಮಿಷ ಆದ್ಮೇಲೆ ಲಿಡ್ ಅನ್ನ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಅರ್ಧ ಕಪ್ ಆಗುವಷ್ಟು ಡ್ರೈ ಕೋಕೋನಟ್ ಪೌಡರ್ ಅನ್ನ ಹಾಕೊಳ್ಬೇಕು. ನಿಮ್ ಹತ್ರ ಡ್ರೈ ಕೋಕೋನಟ್ ಪೌಡರ್ ಇಲ್ಲ ಅಂದ್ರೆ ಕೊಬ್ಬರಿನ ತುರಿದ್ಬಿಟ್ಟು ಅದನ್ನ ಪೌಡರ್ ಮಾಡಿ ಹಾಕೊಳ್ಬಹುದು. ಈ ಡ್ರೈ ಕೋಕೋನಟ್ ಪೌಡರ್ ಅನ್ನ ಹಾಕೋದ್ರಿಂದ ಈ ಸ್ವೀಟು ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಡ್ರೈ ಕೋಕೋನಟ್ ಪೌಡರ್ ಅನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡಿ. ಹಿಟ್ಟಿನ ಜೊತೆಲಿ ಕೋಕೋನಟ್ ಪೌಡರ್ ಚೆನ್ನಾಗಿ ಹೊಂದ್ಕೊಳ್ಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ಬೇಕು. ತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪನ ಮೆಂತೆ ಸ್ವೀಟ್ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಆ ರೀತಿ ನೀವು ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇನ್ನೂ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ಬೇಕು. ತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು
ಏಲಕ್ಕಿ ಪೌಡರ್ ಅನ್ನ ಹಾಕೊಳ್ಬೇಕು. ಏಲಕ್ಕಿ ಪೌಡರ್ ಹಾಕೊಳ್ಳೋದ್ರಿಂದ ಈ ಮೆಂತೆ ಸ್ವೀಟ್ಗೆ ಒಂದೊಳ್ಳೆ ಫ್ಲೇವರ್ ಬರುತ್ತೆ. ಏಲಕ್ಕಿ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಯಾದ ಮತ್ತೆ ಆರೋಗ್ಯಕರವಾದ ಮೆಂತೆ ಸ್ವೀಟು ರೆಡಿ ಆಗುತ್ತೆ. ಇದಕ್ಕೆ ನಾನು ಗೋಡಂಬಿ ಮತ್ತೆ ಬಾದಾಮಿನ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕೊಂಡಿದ್ದೀನಿ. ಮೆಂತೆ ಸ್ವೀಟ್ ಅಲ್ಲಿ ಗೋಡಂಬಿ ಹಾಗೆ ಬಾದಾಮಿ ತುಂಬಾನೇ ಚೆನ್ನಾಗಿರತ್ತೆ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.